ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತೆ. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ? ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನು ಹೊಂದತಕ್ಕಂತ ಸಮಯದಲ್ಲಿದ್ದೀರಾ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾ, ಮೇ ತಿಂಗಳು ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ? ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಆಯಾ ರಾಶಿಗಳಿಂದ ಫಲಗಳನ್ನ ಏನ್ ಕೊಡ್ತಾರೆ, ನಿಮಗೆ ಅದೃಷ್ಟವೋ ದುರಾದೃಷ್ಟವೋ ಅನುಕೂಲವೋ ಅನಾನುಕೂಲವೋ ಇವೆಲ್ಲದರ ಬಗ್ಗೆ ಚಿಂತನೆಯನ್ನ ನಾವು ನಡೆಸಿದಾಗ, ಈ ಮೇ ಮಾಸದಲ್ಲಿ ಮಾಸ ಭವಿಷ್ಯದತ್ತ ನಾವು ಗಮನವನ್ನ ಕೊಟ್ಟಾಗ, ಮೊದಲಿಗೆ ಮೇಷರಾಶಿಗೆ, ಈ ಮೇಷರಾಶಿಯವರಿಗೆ ಜನ್ಮದಲ್ಲೇ ಕುಜನು ಸಂಚಾರವನ್ನ ಮಾಡ್ತಾ ಇದ್ದಾನೆ. ಮೇಷರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವರು ಯಾರು? ಕುಜಗ್ರಹ, ಅಂಗಾರಕ ಅಂತ ಕರಿತೇವೆ ಅಥವಾ ಮಂಗಳ ಅಂತ ಕರಿತೇವೆ. ರಾಶ್ಯಾಧಿಪತಿಯಾಗಿರ್ತಕ್ಕಂಥವನು ಜನ್ಮದಲ್ಲೇ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಕುಜಗ್ರಹದ ಫಲ ಏನ್ ಹೇಳುತ್ತೆ, ಈ ಮಾಸದಲ್ಲಿ ಯಾವ ರೀತಿಯ ಬಲ ಅಂತಕ್ಕಂಥದ್ದು ನಿಮಗೆ ಸಿಗತ್ತೆ? ನಿಮ್ಮ ರಾಶ್ಯಾಧಿಪತಿಯ ಬಲ ಅಂತಕ್ಕಂಥದ್ದಿದೆ, ಓಕೆ. ಆದರೆ 7.5 ಶನಿ ಅಂತಕ್ಕಂಥದ್ದು ಒಂದು ಕಡೆ ನಡೀತಾ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕರ್ಮಕಾರಕನಾಗಿರ್ತಕ್ಕಂಥವನು ಶನಿ ನಷ್ಟದಲ್ಲಿ ಸಂಚಾರವನ್ನ ಮಾಡ್ತಾನೆ. ಎಲ್ಲಿ? ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಬರೀ ನಷ್ಟಗಳು ಏನು ಮಾಡ್ಲಿಕ್ಕೂ ಮನಸ್ಸಿಲ್ಲ ಗುರುಗಳೇ. ಏನ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಕೈ ಹಾಕಿದ್ದೆಲ್ಲ ಬರೀ ವಿಘ್ನಗಳನ್ನ ಅನುಭವಿಸ್ತಾ ಇದ್ದೇವೆ. ಯಾಕೆ ಈ ರೀತಿ ಆಗ್ತಾ ಇದೆ? ನಮ್ಮ ಗ್ರಹಚಾರ ಏನು? ಬಹಳಷ್ಟು ಜನ ಆಲೋಚನೆಯನ್ನ ಮಾಡ್ತೀರಾ, ಯಾರಾದ್ರೂ ಮಾಟ ಮಂತ್ರ ಕಟ್ಟು ಕರಾರು ಮಾಡ್ಬಿಟ್ಟಿದ್ದಾರ? ಯಾಕಾಗ್ತಾ ಇದೆ ನಮ್ಮ ಜೀವನದಲ್ಲಿ ಬಹಳಷ್ಟು ನಷ್ಟಗಳು, ಚಂಚಲತೆ? ಒಂದು ವಿಚಾರವನ್ನ ನಾನು ಹೇಳೋಕೆ ಇಷ್ಟಪಡ್ತೇನೆ. ಮಿಥುನ ರಾಶಿಯಲ್ಲಿ ಗುರು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಮಾಸದಲ್ಲಿ ಶುಕ್ರನು ಕೂಡ ಮಿಥುನ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾನೆ. ಗುರು ಮತ್ತೆ ಶುಕ್ರರು ಇವರಿಬ್ಬರು ಏಕ ರಾಶಿಯಲ್ಲಿ ಸಂಚಾರವನ್ನ ಮಾಡೋದರಿಂದ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. ಯಾವ ರೀತಿ ತೊಂದರೆಗಳು? ಮನಕ್ಲೇಶ, ಮನಸ್ಸನ್ನ ಕೆಡಿಸ್ಕೊಂಡ್ಬಿಡ್ತೀರಾ. ಮನಸ್ಸಿನಲ್ಲಿ ದುರಾಲೋಚನೆ ಅಂತಕ್ಕಂಥದ್ದು ಬರುತ್ತೆ. ಆ ದುರಾಲೋಚನೆಯಿಂದ ನಾನಾ ರೀತಿಯ ಸಮಸ್ಯೆಗಳನ್ನ ಉತ್ಪತ್ತಿ ನೀವೇ ಮಾಡ್ಕೋತೀರಾ. ಅದೇನೋ ಹೇಳ್ತಾರಲ್ಲ, ಹಗಲಲ್ಲಿ ಗುಂಡಿ ತೆಗೆದು ರಾತ್ರಿ ನೀವೇ ಬೀಳ್ತಕ್ಕಂಥದ್ದು ಕತ್ತಲಲ್ಲಿ. ಸ್ವಯಂಕೃತ ಅಪರಾಧಗಳಿಂದ ಬಹಳಷ್ಟು ತೊಂದರೆ ತಾಪತ್ರಯಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನ ವಹಿಸಿ. ಭಗವಂತ ಒಳ್ಳೆಯ ಬುದ್ಧಿಶಕ್ತಿಯನ್ನು ನಿಮಗೆ ಕೊಟ್ಟಿದ್ದಾನೆ. ಆ ಬುದ್ಧಿಶಕ್ತಿಯನ್ನ ಉಪಯೋಗಿಸಿ ಬರ್ತಕ್ಕಂತ ತೊಂದರೆ ತಾಪತ್ರಯಗಳನ್ನ ನಿವಾರಣೆಯನ್ನ ಮಾಡಿಕೊಳ್ತಕ್ಕಂತ ಕೆಲಸವನ್ನ ಮಾಡಿ. ಒಂದು ಕಡೆ ಗುರು ಮಾನಹಾನಿಯನ್ನ ಮಾಡ್ತಾನೆ. ಏನಿದ್ದರೇನು ಫಲ? ಇರ್ತಕ್ಕಂಥ ಮರ್ಯಾದೆ ಹೊಟ್ಟೋದ ಮೇಲೆ ಬದುಕಿದ್ದು ಕೂಡ ಸತ್ತ ಹಾಗೆ ಅಂತ ಕೆಲವರ ಅಭಿಪ್ರಾಯ. ಕೆಲವರು, ಬಹಳಷ್ಟು ಜನ ಒಂದು ಕುಟುಂಬದಲ್ಲಿ ಮರ್ಯಾದೆಗೋಸ್ಕರ ಬದುಕ್ತಕ್ಕಂಥವರು ಬಹಳಷ್ಟು ಜನ ಇದ್ದಾರೆ. ಬರೀ ಹಣಕ್ಕೋಸ್ಕರ ಅಲ್ಲ,
ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು. ಎಲ್ಲ ಒಂದು ಕಡೆ ಹಣ ಬರುತ್ತೆ, ಯಾರ ಹತ್ರನೂ ನಿಲ್ಲಲ್ಲ ರೀ. ಮಹಾಲಕ್ಷ್ಮಿ ಚಂಚಲೆ. ಮಹಾಲಕ್ಷ್ಮಿ ಅಷ್ಟೋತ್ತರದಲ್ಲಿ ನಾವೇ ಹೇಳ್ತೇವೆ ಚಂಚಲ ಯನಮಃ, ಹೌದಲ್ವಾ? ಹಾಗೆ ಆ ಚಂಚಲತೆ ಅಂತಕ್ಕಂಥದ್ದು ಇರುತ್ತೆ. ಆ ಚಂಚಲತೆ ಅಂತಕ್ಕಂಥದ್ದು ಇರೋದ್ರಿಂದಾನೇ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದು ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗತ್ತೆ. ಎಚ್ಚರಿಕೆಯನ್ನ ವಹಿಸಿ. ಹಾಗಂತ ಧೃತಿಗೆಡ್ತಕ್ಕಂಥದ್ದು ಬೇಡ ರೀ. ಬಹಳಷ್ಟು ಜ್ಯೋತಿಷ್ಯರು ಹೇಳ್ತಾರೆ, ಭಯ ಪಡಿಸ್ತಾರೆ, ಅಯ್ಯೋ ನಿಮ್ಗೆ ಆಗೋಗುತ್ತೆ, ಅಪಘಾತ ಆಗತ್ತೆ, ಮನಸ್ಸು ಕೆಡಿಸ್ಕೋತೀರಾ, ಏಕಾಗ್ರತೆ ಇರಲ್ಲ, ಇಲ್ದೇ ಇರ್ತಕ್ಕಂಥ ಸಮಸ್ಯೆಗಳಾಗತ್ತೆ, ಅಯ್ಯೋ ಕಲಹಗಳಾಗೋಗುತ್ತೆ, ಸತಿಪತಿಗಳಲ್ಲಿ ದೂರ ಆಗೋಗ್ತೀರಾ. ಖಂಡಿತವಾಗಿ ಇಲ್ಲ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನ ನಾನು ನಿಮಗೆ ಹೇಳ್ತೇನೆ. ಕರ್ಮಣ್ಯೇ ವಾಧಿಕಾರಸ್ಯ ಮಹಾಫಲೇಶು ಕದಾಶನಃ. ಪ್ರತಿನಿತ್ಯ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸರಿಯಾಗಿ ಆಚರಣೆಯನ್ನ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ದೇವರ ಮುಖವನ್ನು ನೋಡಿ ನಮನವನ್ನ ಸಲ್ಲಿಸಿ ಭಗವದಾಜ್ಞೆಯ, ಹೇ ಭಗವಂತ, ಈ ದಿನ ಬೆಳಗ್ಗೆ ಎದ್ದಿದ್ದೀನಪ್ಪ, ಸೂರ್ಯ ಉದಯ ಆಗಿದೆ, ಆಗ್ತಾ ಇದೆ, ಈ ದಿನವನ್ನ ನನಗೆ ಹೊಳಿತನ್ನ ಮಾಡಿಕೊಡುವಂತ ಪ್ರಾರ್ಥನೆಯನ್ನ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಎಲ್ಲವೂ ಕೂಡ ಅವನ ಆಜ್ಞೆ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಹಲ್ಲಾಡಲ್ಲ. ಮನುಷ್ಯ ಹೇಳ್ತಾನಷ್ಟೇ, ನಾನು ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ನಾನು ಬೆಟ್ಟ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತೀನಿ ಅಂತ ಹೇಳ್ಕೋತಾನೆ. ಆದ್ರೆ ಖಂಡಿತವಾಗಿ ಇಲ್ಲ. ಆ ಬೆಟ್ಟ ತೆಗೆದು ಪಕ್ಕಕ್ಕಿಡಬೇಕು ಅಂತ ಅಂದ್ರೆ ಆ ಭಗವಂತನ ಆಜ್ಞೆ ಅಂತಕ್ಕಂಥದ್ದಿದ್ದರೆ ಮಾತ್ರ ಅವನು ಬೆಟ್ಟ ತೆಗೆದು ಪಕ್ಕಕ್ಕಿಡ್ಲಿಕ್ಕೆ ಸಾಧ್ಯ. ಈ ಮಾಸದಲ್ಲಿ ಸ್ವಲ್ಪ ಸಂಕಟಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಹಾಗಂತ ಧೃತಿಗೆಡ್ತಕ್ಕಂಥದ್ದು ಬೇಡ. ಸಕಾಲಕ್ಕೆ ಧನ ಆಗಮನವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭ ಯೋಗ. ನಿಮಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣ ಒದಗಿ ಬರುತ್ತೆ. ಆದ್ರೆ ವಿಪರೀತ ಖರ್ಚನ್ನ ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿಗೆ ಕಡಿವಾಣ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಉಳಿತಾಯದ ಬಗ್ಗೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಸುಮ್ಮನೆ ಕೋಪ ಮಾಡ್ಕೋತೀರಾ, ಕೋಪ ಮಾಡ್ಕೋಬೇಡಿ. ಆದಷ್ಟು ತಾಳ್ಮೆಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನ ಮಾಡಿ. ದೊಡ್ಡವರು ಹೇಳ್ತಾರೆ, ತಾಳಿದವನು ಬಾಳಿಯಾನು. ತಾಳ್ಮೆ ಅಂತಕ್ಕಂಥದ್ದು, ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಯಾವಾಗ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋತೀರೋ ಎಲ್ಲವೂ ಕೂಡ ಹತೋಟಿಯಲ್ಲಿ ಬರುತ್ತೆ. ಪ್ರತಿನಿತ್ಯ ಒಂದು 15 ನಿಮಿಷ ಕೂತು ಮೆಡಿಟೇಷನ್, ಧ್ಯಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಮಂಜಿನ ರೀತಿ ಕರಗಿ ಹೋಗುತ್ತೆ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರತಕ್ಕಂಥ ಒಂದು ಪರಿಹಾರ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿಕೊಂಡು ಸುಬ್ರಹ್ಮಣ್ಯನಿಗೆ ನಮನವನ್ನ ಸಲ್ಲಿಸ್ತಾ ಬನ್ನಿ. ಅನುಕೂಲಗಳು ಶತಸಿದ್ಧ.